ನಮಸ್ಕಾರ. ಜನಕ ಮಹಾರಾಜ ಅಷ್ಟವಕ್ರನನ್ನ ಮೋಕ್ಷದ ಬಗ್ಗೆ ಕೇಳಿದಾಗ ಅಷ್ಟವಕ್ರ ಹೇಳ್ತಾನೆ, ವಿಷಯಗಳನ್ನ ವಿಷದಂತೆ ತ್ಯಜಿಸಿ, ಕ್ಷಮೆ, ಸರಳತೆ, ದಯೆ, ಸಂತೋಷ ಹಾಗೂ ಸತ್ಯವನ್ನ ಅಮೃತದಂತೆ ಸೇವಿಸು ಅಂತ ಉತ್ತರನ ಕೊಡೋದಕ್ಕೆ ಶುರು ಮಾಡ್ತಾನೆ. ಮೋಕ್ಷವನ್ನ ಬಯಸ್ಬೇಕು ಅಂದ್ರೆ ಮೊದಲು ನಾವು ಮಾನವೀಯತೆ ಬೆಳೆಸ್ಕೋಬೇಕು. ಮೊದಲು ಮೊದಲು ಮನುಷ್ಯನಾಗಬೇಕು. ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೊದಲು ಧರ್ಮವನ್ನ ಅರಿಬೇಕು. ಧರ್ಮದ ಆಧಾರದ ಮೇಲೆ ಅರ್ಥವನ್ನ ಸಂಪಾದಿಸಬೇಕು. ಆ ಧರ್ಮ ಆಧಾರಿತ ಪಡೆದ ಅರ್ಥದಿಂದ ಕಾಮನೆ ಮಾಡಿ ಕಾಮನೆಗಳನ್ನ ಪೂರೈಸ್ಕೊಳ್ಬೇಕು. ತದನಂತರ ಮೋಕ್ಷ ತಾನಾಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಮೊದಲು ಅಷ್ಟವಕ್ರ ಮನುಷ್ಯತ್ವವನ್ನ ಯಾಕೆ ಹೇಳ್ತಾನೆ, ಅವನು ಸರಳತೆಯನ್ನ, ಸತ್ಯವನ್ನ, ಹೀಗೆ ಇಂಥವನ್ನ ನೀನು ಅಳವಡಿಸ್ಕೋ, ವಿಷಯಗಳನ್ನ ವಿಷಯದಂತೆ ತ್ಯಜಿಸು ಅಂತ ಯಾಕೆ ಹೇಳ್ದ ಅಂದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೊದಲ ಧರ್ಮವನ್ನ ನಾವು ಅರಿಬೇಕು, ಅದನ್ನ ಪಾಲಿಸ್ಬೇಕು. ಯಾವ್ದ್ರಿಂದ? ಅರ್ಥ ಮತ್ತೆ ಕಾಮಗಳನ್ನ ನಾವು ನಡೆಸಿಕೊಳ್ಳುತ್ತಾ ಧರ್ಮದ ಆಧಾರದ ಮೇಲೆ ನಡೆಸ್ಕೊಳ್ತಾ ಹೋದಾಗ ನಮಗೆ ಮೋಕ್ಷ ಸಿಗತ್ತೆ ಅಂತ. ಹಾಗೆ ಮೊದಲು ಒಂದು ಧರ್ಮವನ್ನೇ ಉಪದೇಶ ಮಾಡ್ತಾನೆ, ಸರಳವಾಗಿ ಒಂದು ಶ್ಲೋಕದಲ್ಲಿ ಮುಗಿಸ್ತಾನೆ. ತದನಂತರ ಈ ಶ್ಲೋಕವನ್ನ ಹೇಳ್ತಾನೆ, ನೀನು ಪೃಥ್ವಿಯಲ್ಲ, ಅಗ್ನಿಯಲ್ಲ, ವಾಯುವಲ್ಲ ಹಾಗೂ ಆಕಾಶವಲ್ಲ, ಆತ್ಮವು ಇವುಗಳ ಸಾಕ್ಷಿ ರೂಪ ಹಾಗೂ ಚೈತನ್ಯವೆಂದು ಮೋಕ್ಷಕ್ಕಾಗಿ ತಿಳಿ. ಮೋಕ್ಷ ಬೇಕು ಅಂತ ಬಯಸಿದ್ರೆ ಮೊದಲು ಏನು ಅಲ್ಲ ಅಂತ ತಿಳಿ ಅಂತ ಹೇಳ್ತಂದ್ರೆ, ಅದನ್ನ ನಾವು ಓಶೋದನ್ನ ಅನ್ಕಂಡೀಷನಿಂಗ್ ಅಂತಿದ್ದ. ನಮ್ಮನ್ನ ಮೊದಲು ಡಿಪ್ರೋಗ್ರಾಮ್ ಮಾಡ್ಕೋಬೇಕು. ನಾವೆಲ್ಲವನ್ನು ಹೇರ್ಕೊಂಡಿರ್ತೀವಿ, ನಾವು ಓದಿರ್ತೀವಿ, ಅಥವಾ ಇನ್ನೊಬ್ಬರ ಬಾಯಿಂದ ಕೇಳಿರ್ತೀವಿ, ಒಂದಷ್ಟು ನಂಬಿಕೆಗಳನ್ನ ಸಮಾಜದಿಂದ ಪಡೆದಿರ್ತೀವಿ, ತಂದೆ ತಾಯಿಯಿಂದ ಪಡೆದಿರ್ತೀವಿ, ಹೀಗೆ ಎಲ್ಲವನ್ನು ಎರವಲು ಪಡೆದಿರ್ತೀವಿ. ನಮ್ಮ ಹತ್ರ ಇರೋದು ಓದಿನ ಮಾಹಿತಿ ಅಥವಾ ಮತ್ತೊಬ್ಬರಿಂದ ಸಿಕ್ಕಂತಹ ಮಾಹಿತಿ. ಅದು ನನಗೆ ಜ್ಞಾನವಾಗಿರುವುದಿಲ್ಲ, ಯಾಕಂದ್ರೆ ನಾನು ಅನುಭವದಿಂದ ಪಡೆದಂತದ್ದಲ್ಲ. ನಾವು ಗುರುವಿನ ಬಳಿಗೆ ಹೋದಾಗ ಆತನಲ್ಲಿರೋದು ಸ್ವಾನುಭವ. ಅವನೇ ಸತ್ಯವನ್ನ ಕಂಡುಕೊಂಡಂತವನು. ಆದ್ದರಿಂದ ಅವನೇ ಹೇಳುವಂಥದ್ದು ಅಥೆಂಟಿಕ್ ಆಗಿರುತ್ತೆ. ಅವನಿಗೆ ಗೊತ್ತಿರುತ್ತೆ ಯಾರು ಏನ್ ಹೇಳ್ಬೇಕು, ಎತ್ತಂಗ್ ಗೊತ್ತಿರುತ್ತೆ. ಒಂದು ಝೆನ್ ಕತೆ ಬಹುಶಃ ಎಲ್ರು ಕೇಳಿರ್ತಾರೆ. ಒಬ್ಬ ಗುರುವಿನ ಬಳಿಗೆ ದೊಡ್ಡ ಪಂಡಿತ ಬಂದಂತೆ, ನಾನು ಝೆನ್ ತಿಳ್ಕೊಳ್ಬೇಕು ಅಂತ. ಬಂದಾಗ ಅವ್ನ್ ಮೊದ್ಲು ಟೀ ಕುಡಿ ಅಂತ ಆಫರ್ ಮಾಡದಂತೆ. ಆಯ್ತು ಅಂತ ಹೇಳಿ ಇಬ್ರು ಲೋಟ ಇಟ್ಟು, ಆ ಗುರು ಏನ್ ಮಾಡದಂತೆ, ಟೀ ಹಾಕ್ತಾ ಹೋದಾಗ ಲೋಟ ತುಂಬದ ಮೇಲೂ ಸುರಿತಿದ್ನಂತೆ ಟೀನ. ಆಗ ಅವನು ಬಂದಂತ ಪಂಡಿತ ಕೇಳದಂತೆ, ಅಲ್ಲ, ಲೋಟ ತುಂಬಿದೆ ಆದ್ರೂ ನೀವು ಮತ್ತೆ ಸುರಿತಾನೆ ಇದೀರಲ್ಲ, ಚೆಲ್ಲ ಹೋಗ್ತಿದೆ, ಟೀ ಎಲ್ಲ ವೇಸ್ಟ್ ಆಗ್ತಿದೆ ಅಂದಾಗ ಗುರು ಅಂತನಂತೆ, ನೀನು ಹೀಗೆ ತುಂಬೋಗಿರೋ ಲೋಟದ ತರ ಆಗಿದ್ಯಪ್ಪ, ನಾನ್ ಎಷ್ಟೇ ಹಾಕಿದ್ರು ಹೊರ ಚೆಲ್ಲಾಗುತ್ತೆ ಹೊರತು ಪ್ರಯೋಜನಕ್ಕೆ ಬರಲ್ಲ. ಹಾಗೆ ನೀವು ಮೊದ್ಲು ಖಾಲಿ ಆಗ್ಬಾ ಅಂತ ಕಳಿಸ್ಕೊಡ್ತಾರಂತೆ ಗುರು ಈ ಪಂಡಿತನನ್ನ. ಹಾಗೆ ನಾವು ಪಂಡಿತನಾಗ ನಮಗೆ ಎಲ್ಲ ಗೊತ್ತು ಅಂತ ಹೋದ್ರೆ ಗುರುವಿನ ಬಳಿಗೆ ಪ್ರಯೋಜನಕ್ಕೆ ಬರಲ್ಲ. ಹಾಗಂತ ಓದ್ಬಾರ್ದು ಅಂತಲ್ಲ, ಓದ್ಬೇಕು. ಆದ್ರೆ ನಾನು ಏನ್ ಓದ್ತೀನೋ ಅದೇ ನನ್ನ ಜ್ಞಾನ ಅಂತ ತಿಳಿಯೋದು ಇದೆಯಲ್ಲ, ಅದು ನಮ್ಮನ್ನ ಅಜ್ಞಾನಿಯನ್ನಾಗಿಸುತ್ತೆ. ನನಗೇನೋ ಗೊತ್ತಿದೆ ಅಂತ ಆದಾಗ ಗುರುವಿನಿಂದ ಅನುಭವವನ್ನ ಪಡೆಯಕ್ ಸಾಧ್ಯ ಇಲ್ಲ. ನಮಗೆ ಪುಸ್ತಕಗಳಿಂದ, ಸಮಾಜದಿಂದ ಸಿಗೋದು ಮಾಹಿತಿ. ಗುರುವಿನಿಂದ ನಮಗೆ ಸಿಗುವಂತದ್ದು ಜ್ಞಾನ. ಯಾವುದರಿಂದ? ಅವನು ಹೇಳುವ ಮಾರ್ಗದಲ್ಲಿ ನಡೆದು ಅನುಭವದಿಂದ ನಾವೇ ಕಂಡುಕೊಳ್ಳುವುದಾದ್ದರಿಂದ. ಮತ್ತೆ ಗುರು ಹೇಳೋ ಜ್ಞಾನವನ್ನ ನಾವು ಪಡೆಯೋದಿಲ್ಲ. ಗುರು ಮಾರ್ಗವನ್ನ ಕೊಡ್ತಾನೆ, ಮಾರ್ಗದಲ್ಲಿ ಹೇಗ್ ನಡಿಬೇಕು ಅಂತ ಹೇಳ್ತಾನೆ. ಅಲ್ಲಿ ನಾವೇ ಜ್ಞಾನವನ್ನ ಕಂಡುಕೊಳ್ತೇವೆ ಹೊರತು ಗುರು ಜ್ಞಾನವನ್ನ ಕೊಡೋದಿಲ್ಲ. ಜ್ಞಾನವನ್ನ ಕೊಡೋನು ಗುರು ಅಲ್ಲ, ಅವನು ಮಾರ್ಗವನ್ನ ಕೊಡ್ತಾನೆ. ಮಾರ್ಗದಲ್ಲಿ ನಿಮಗೆ ಜ್ಞಾನವನ್ನ ಕಂಡುಕೊಳ್ಳುವ ಹಾಗೆ ಮಾಡ್ತಾನೆ ಹೊರತು ಜ್ಞಾನವನ್ನ ಕೊಡೋದಿಲ್ಲ. ಹಾಗೆ ಅವನಿಲ್ಲಿ ಮೊದಲು ನಮಗೆ ಏನ್ ತಿಳಿದಿರುತ್ತೋ ಅದನ್ನ ಮೊದಲು ಇಲ್ಲ 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 ಅಂತ ಹೇಳ್ತಾನೆ. ನೀನು ಪೃಥ್ವಿಯಲ್ಲ, ಅಗ್ನಿಯಲ್ಲ, ವಾಯುವಲ್ಲ ಹಾಗೂ ಆಕಾಶವಲ್ಲ. ನೀವು ಮೋಕ್ಷವನ್ನೇ ಬಯಸೋದಾದ್ರೆ, ನಿಮ್ಗೆ ಮೋಕ್ಷ ಸಿಗಬೇಕು ಅಂದ್ರೆ ಮೊದಲು ಏನೇನ್ ಅಲ್ಲ ಅಂತ ತಿಳ್ಕೊಳ್ಳಿ, ಆಮೇಲೆ ಏನು ಅಂತ ಗೊತ್ತಾಗತ್ತೆ. ಮೊದಲು ನಾನು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು, ಒಳ್ಳೆ ಮನುಷ್ಯನಾಗಬೇಕು. ತದನಂತರ ನಾನು ಅನ್ಕಂಡೀಷನ್ ಮಾಡ್ಕೋಬೇಕು. ಹೇಗೆ ಓಶೋ ಅನ್ಕಂಡೀಷನಿಂಗ್ ಅಂತಾನೆ, ಹಾಗೆ ನಾವು ತಿಳಿದಿರೋದನ್ನ ಮೊದಲು ನಾವು ಮರಿಬೇಕು. ಮರಿಯೋದಂದ್ರೆ ನಾನ್ ತಿಳಿದಿದ್ದೆ ಸರಿ, ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರವನ್ನ ಬಿಡಬೇಕು. ಯಾವಾಗ ಅದನ್ನ ನಾವು ಬಿಟ್ಟಿಲ್ಲ, ನಮಗೆ ನಿಜವಾದ ಅನುಭವದಲ್ಲಿ ನಮಗದು ದಕ್ಕೋದಕ್ಕೆ ಕಷ್ಟ ಆಗತ್ತೆ. ಈ ನಮ್ಗೆ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತ ಎರಡಿದೆ ಅಂತ ತಮಗೆಲ್ಲ ಗೊತ್ತಿರುತ್ತೆ. ಅದರಲ್ಲಿ ಕತೆ ಬರುತ್ತೆ, ಋಷಿಮುನಿ ನಾನು ಹೇಳ್ಕೊಟ್ಟಿದ್ದೆಲ್ಲ ನೀನ್ ಕಕ್ ಬಿಡು ಅಂತ ಹೇಳಿದಾಗ ಅವನು ಕಕ್ ಬಿಡ್ತಾನೆ, ಹೊಸದಾಗಿ ರಚನೆ ಮಾಡ್ತಾನೆ ಅಂತ. ಅಲ್ಲಿ ಕಕ್ಬಿಟ್ಟು ಅವ್ನು ವಾಂತಿ ಮಾಡೋದಂದ್ರೆ ಲಿಟರಲಿ ನಾವ್ ಹಾಗೆ ತಗೊಳಕ್ಕಾಗಲ್ಲ. ನಾ ಹೇಳ್ಕೊಟ್ಟಿದ್ದೆಲ್ಲ ಡ್ರಾಪ್ ಮಾಡು, ಅದನ್ನ ಬಿಟ್ಬಿಡು, ಹೊಸದಾಗಿ ಬರಿ ಅಂದ್ರೆ ಮತ್ತದನ್ನ ಅನ್ಲರ್ನ್ ಮಾಡು ಅಂತ. ಸೊ ಅವನು ಅನ್ಲರ್ನ್ ಮಾಡಿದಕ್ಕೆ ಹೊಸದಾಗಿ ಮತ್ತೆ ವೇದಗಳ ಮುಂದುವರಿದ ಭಾಗ ನಮಗೆ ದೊರಕ್ತಾ ಹೋಯ್ತು. ಹಾಗೆ ನಾವು ಕಳಿಸ್ಕೊಳ್ಬೇಕಾಗತ್ತೆ. ನಾನು ಇಷ್ಟು ದಿನ ಮತ್ತೊಬ್ಬರಿಂದ ಪಡೆದದನ್ನ ನಾನು ಕಳಿಸ್ಕೊಳ್ಬೇಕು. ಕಳಿಸ್ಕೊಂಡ ನಂತರ ಅದು
ಸಾಧ್ಯವಾಗತ್ತೆ ಅಂತ ಉದ್ದೇಶ. ಹಾಗೆ ಪ್ರತಿಯೊಬ್ಬ ಗುರುವು ಮೊದಲದನ್ನ ನೇತಿ, ನೇತಿ, ನೇತಿ ಅಂತ ರಿಜೆಕ್ಟ್ ಮಾಡ್ತಾನೆ. ಉಪನಿಷತ್ ಕೂಡ ನೇತಿ, ನೇತಿ, ನೇತಿ ಅಂತಾನೆ ಹೇಳುತ್ತೆ. ಹೇಗೆ ಅದು ಯಾರು ಎಲ್ಲವನ್ನು ಯಾರು ಯಾವುದನ್ನ ಹೇಗೆ ತಿಳಿದಿದ್ದಾರೋ ಅದು ಇದಲ್ಲ ಅಂತ ಉಪನಿಷತ್ತಲ್ಲಿ ಶ್ಲೋಕ ಬರುತ್ತೆ. ಎಲ್ರೂ ದೇವರಿಂದ ಹಾಗೆ, ದೇವರಿಂದ ಹೀಗೆ, ಆತ್ಮ ಅಂದ್ರೆ ಹೀಗೆ, ಮೋಕ್ಷ ಅಂದ್ರೆ ಏನು ಅನ್ಕೊಂಡಿದ್ರು, ಅದ್ಯಾವುದು ಇದಲ್ಲ. ಯಾಕಂದ್ರೆ ಅನುಭವದ ಹಂತಕ್ಕೆ ಬಂದಾಗ, ಅನುಭವದ ಮಾರ್ಗದಲ್ಲಿ ನಡೆದಾಗ ಅದು ಇನ್ನೊಬ್ಬರ ಮಾಹಿತಿ ಜ್ಞಾನವೇ ಆಗಿರುತ್ತೆ ಹೊರತು ನನ್ನೊಳಗೆ ಕಂಡುಕೊಳ್ಳೋ ತುಂಬಾ ವ್ಯತ್ಯಾಸ ಇರುತ್ತೆ. ನಾವೇನೇ 90 ತೆಗಿಲಿ, 100 ತೆಗಿಲಿ, ಮಾರ್ಕ್ಸ್ ಡಿಸ್ಟಿಂಕ್ಷನ್ ಬರ್ಲಿ, ಮತ್ತೊಂದು ಕೆಲಸದ ಫ್ರೆಶರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಹೊರತು ಅವನ್ಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ವ್ಯಕ್ತಿಗೂ ಅವನ್ನ ಸಮನಾಗಿ ನೋಡಕ್ಕಾಗಲ್ಲ. ಅವನು ಚುರುಕಾದ ವಿದ್ಯಾರ್ಥಿ, ಅವನು ನಾವು ಉಳಿಸ್ಕೊಳ್ಬೇಕು ಅಂತ ಕಂಪ್ನಿ ಒಳ್ಳೆ ಸಂಬಳ ಆಫರ್ ಮಾಡ್ಬೋದೇ ಹೊರತು ಅವನ ಎಕ್ಸ್ಪೀರಿಯನ್ಸ್ ಅಂತ ಕರಿಯಕ್ಕಾಗಲ್ಲ. ಯಾಕೆಂದ್ರೆ ಓದಿನ ಜ್ಞಾನಕ್ಕೂ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಅವನು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಿರುತ್ತೆ. ಕ್ಲೈಂಟ್ಸ್ ಇರ್ತಾರೆ ಅಥವಾ ಕಲೀಗ್ಸ್ ಇರ್ತಾರೆ, ಟೀಮ್ ಲೀಡರ್ ಇರ್ತಾನೆ, ಅವ್ರ ಜೊತೆ ವ್ಯವಹರಿಸಬೇಕಾಗತ್ತೆ. ಬೆಳಿಗ್ಗೆ ಇಷ್ಟು ಗಂಟೆಗೆ ಹೋಗಿ ಅಷ್ಟು ಗಂಟೆಗೆ ವಾಪಸ್ ಬರ್ಬೇಕಿರುತ್ತೆ. ಮೀಟಿಂಗ್ಸ್ ಇರುತ್ತೆ, ಮೇಲ್ಸ್ ಚೆಕ್ ಮಾಡೋದಿರುತ್ತೆ, ಕಾಲ್ಸ್ ಇರುತ್ತೆ, ಹಲವಾರು ಇರುತ್ತೆ. ಸ್ಕೂಲ್ ಕಾಲೇಜಲ್ಲಿ ಅದೆಲ್ಲ ಇರೋದಿಲ್ಲ. ಹಾಗೆ ಅಲ್ಲಿಗೆ ಹೋದಾಗ ಅನುಭವಗಳೇ ಬೇರೆ ಆಗಿರುತ್ತೆ. ಅದು ನಮ್ಮ ಥಿಯರಿಗೆ ಪಡ್ಕೊಂಡಿರ್ತೀವಿ. ನಾವು ಕೆಲಸಕ್ಕೆ ಅಂತ ಹೋದಾಗ ಅದು ಅಪ್ಲಿಕೇಶನ್ ಇರುತ್ತೆ, ಅದು ಬೇರೆನೇ ಆಗಿರುತ್ತೆ. ಮತ್ತೆ ಅಪ್ಲಿಕೇಶನ್ ಅಂತ ಬಂದಾಗ ಹಲವಾರು ಜನರ ಜೊತೆ ಸೇರಿ ಮಾಡುವುದರಿಂದ ಅದು ಬರೀ ಜ್ಞಾನವಾಗುತ್ತೆ, ಅದು ಬರೀ ಮಾಹಿತಿ ಆಗುತ್ತೆ. ಕೆಲಸಕ್ಕೆ ಹೋಗಿ ಅನುಭವದಿಂದ ಪಡೆದಾಗ ಅದು ಜ್ಞಾನವಾಗುತ್ತೆ. ಅದೇ ರೀತಿ ಅಧ್ಯಾತ್ಮವು ಕೂಡ ನಾನು ಓದಿದೆ, ಮತ್ತೊಂದು ತಿಳಿದೆ, ಪ್ರವಚನ ಕೇಳಿದೆ, ಇದೆಲ್ಲ ಮಾಡೋದ್ರಿಂದ ಅದು ಮಾಹಿತಿಯನ್ನ ಪಡೆದಂಗಾಗತ್ತೆ. ಅದನ್ನೇ ಸತ್ಯ ಅಂತ ತಿಳಿಯೋದು ಬದಲು ಅದನ್ನ ಅನುಭವಕ್ಕೆ ಬಂದಾಗ ನಾವೇ ಕಂಡುಕೊಳ್ಳುವುದು ಜ್ಞಾನವಾಗುತ್ತೆ. ಹಾಗ ಅವನು ಮೊದಲು ರಿಜೆಕ್ಟ್ ಮಾಡ್ತಾನೆ, ನೀನ್ ಏನೇನ್ ಅನ್ಕೊಂಡಿದ್ದೆ ಅದು ಯಾವುದು ಅಲ್ಲ ಅಂತ. ಇದನ್ನೇ ನಮಗೆ ಪುರಾಣದಲ್ಲೂ ಸಿಗತ್ತೆ ನೋಡಿ. ಅಲ್ಲಿ ಪ್ರಹ್ಲಾದನ್ನ ಮೇಲಿಂದ ಬಿಸಾಕ್ತಾನೆ, ನೀನು ಅವನ್ಗೇನು ಆಗಲ್ಲ. ಬೆಂಕಿಗೆ ಹಾಕ್ತಾನೆ, ಪ್ರಹ್ಲಾದಂಗೆ ಏನು ಆಗಲ್ಲ. ನೀರಿಗೆ ಹಾಕ್ತಾನೆ, ಅಲ್ಲಿ ಏನು ಆಗಲ್ಲ. ಹೀಗೆ ಅವನು ಪಂಚಭೂತಗಳಲ್ಲೂ ಒಡ್ತಾನೆ, ಅವನ್ ಏನು ಆಗಲ್ಲ ಅಂತ ಇದೆ. ಮತ್ತೆ ಗೀತೆಯಲ್ಲೂ ಅದೇ ರೀತಿ ಬರುತ್ತೆ. ಕೃಷ್ಣ ಹೀಗೆ ಹೇಳ್ತಾನೆ, ಇದನ್ನು ಕಡಿಯಲಾಗದು, ಸುಡಲಾಗದು, ನೆನೆಸಲಾಗದು, ಒಣಗಿಸಲು ಆಗದು, ಎಂದೆಂದು ಎಲ್ಲೆಡೆ ಹಬ್ಬಿ ಮಾರ್ಪಡದೆ ಇರುವುದು. ಕೃಷ್ಣ ಆತ್ಮಸ್ವರೂಪವನ್ನು ಅದೇ ಹೇಳ್ತಾನೆ. ಅಲ್ಲಿ ಬೆಂಕಿ ಅಲ್ಲ, ಪೃಥ್ವಿ ಅಲ್ಲ ಅಂತ ಅಲ್ಲಿ ಹೇಳೋದಿಲ್ಲಿ ಸುಡಕ್ಕಾಗಲ್ಲ, ನೆನೆಸಕ್ಕಾಗಲ್ಲ, ಅದನ್ನ ಕಡ್ದು ಹಾಕಕ್ಕಾಗಲ್ಲ, ಅದನ್ನ ನಾಶ ಮಾಡಕ್ಕಾಗಲ್ಲ ಅಂತ ಕೃಷ್ಣ ಅದನ್ನೇ ಹೇಳ್ತಾನೆ. ಅದ್ ಮತ್ತೆ ಅವನು ಅಲ್ಲ 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 ಅಂತ ಹೇಳ್ತಾನೆ. ಅಲ್ಲೂ ಕೂಡ ಅಷ್ಟವಕ್ರ ಅದಲ್ಲ ಇದಲ್ಲ ಅಂತ ಹೇಳ್ತಾನೆ. ಅದನ್ನೇ ಕಥೆಯಲ್ಲಿ ಪ್ರಹ್ಲಾದನ ಕಥೆಯಲ್ಲನ್ನು ತೋರಿಸ್ತಾರೆ. ಬೆಂಕಿಗೆ ಹಾಕ್ತಾರೆ, ಅವನು ಸುಡೋದಿಲ್ಲ. ಅದೇ ಕೃಷ್ಣ ಹೇಳಿದ್ರು, ಬೆಂಕಿಯಲ್ಲಿ ಹಾಕೋದನ್ನ ಸುಡಕ್ಕಾಗಲ್ಲ, ನೀರ್ಗ್ ಹಾಕಿದ್ರು ನೆನೆಯಲ್ಲ. ಅದಕ್ಕೆ ಅವನು ಪ್ರಹ್ಲಾದನ ನೀರ್ಗ್ ಹಾಕಿದಾಗ ಅವ್ನು ಏನೂ ಆಗಲ್ಲ. ಹಾಗೆ ಪಂಚಭೂತಗಳಿಂದಲೂ ನಮ್ಗೆ ಯಾವ ರೀತಿ ಅಫೆಕ್ಟ್ ಆಗದೆ ಇರುವಂತವ್ರು ನಾವು, ಅಥವಾ ನಾವು ಒಂದು ಸೆನ್ಸ್ ಈ ದೇಹವಲ್ಲ, ನಿಜ ಸ್ವರೂಪವಿರುತ್ತೆ ಅದು. ಸೊ ಇದನ್ನೇ ಕಥೆಗಳಲ್ಲಿ ಪುರಾಣದಲ್ಲಿ ಆ ರೀತಿ ಹೇಳಿದ್ರು. ಅಷ್ಟವಕ್ರ ಹೀಗೆ ಹೇಳ್ದ, ಕೃಷ್ಣ ಹೀಗೆ ಹೇಳ್ದ. ಉಪನಿಷತ್ತಲ್ಲಿ ನಚಿಕೇತನಿಗೆ ಯಮ ಕೂಡ ಹೇಳ್ಬೇಕಾದ್ರೆ ಅವನು ಹೀಗೆ ಹೇಳ್ತಾನೆ, ಇದು ಜನಿಸುವುದಿಲ್ಲ, ಮರಣ ಹೊಂದುವುದಿಲ್ಲ, ಯಾವುದರಿಂದಲೂ ಇದು ಉದ್ಭವಿಸುವುದಿಲ್ಲ, ಇದರಿಂದ ಯಾವುದೂ ಉದ್ಭವಿಸಲಿಲ್ಲ, ಜನ್ಮವಿಲ್ಲದ್ದು, ನಿತ್ಯವಾದದ್ದು, ಶಾಶ್ವತವಾದುದು, ತನ್ನ ದೇಹವು ಹತ್ಯೆಗೊಳಗಾದಾಗ ತಾನು ಸಾಯುವುದಿಲ್ಲ. ಇಲ್ಲಿ ನೋಡಿ ಉಪನಿಷತ್ತು ಅದಲ್ಲ ಇದಲ್ಲ ಅದಲ್ಲ ಅಂತಾನೆ ಹೇಳ್ಕೊಂಡು ಹೋಗ್ತಿರತ್ತೆ. ನಾವು ಯಾವ್ಯಾವ್ದು ಅನ್ಕೊಂಡಿದೀವೋ ಅದ್ ಯಾವ್ದೂ ಅಲ್ಲ. ಹಂಗಾರೆ ಏನದು ಅಂದ್ರೆ ನಾವೇ ಕಂಡ್ಕೊಳ್ಬೇಕು ಅಂತ. ಅದ್ ಯಾವ್ದು ಅಲ್ಲಪ್ಪ. ಅದಕ್ಕೆ ಶಂಕರಾಚಾರ್ಯ ಕೂಡ ಮೋಕ್ಷಂ ನ ಬಂಧಂ ಶಿವೋಹಂ ಅಂತ ಹೇಳ್ಬೇಕಾದ್ರೆ ನಾನ್ ಜಾತಿ ಅಲ್ಲ, ಭೇದ ಅಲ್ಲ, ಕುಲ ಗೋತ್ರಗಳಲ್ಲ ಅಂತ ಅವರು ಅಲ್ಲ 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 ಅಂತ ಹೇಳ್ತಾ ಹೋಗ್ತಾರೆ. ಬುಲ್ಲೇಶ ಕೂಡ ಬುಲ್ಲಾಕಿ ಜಾಣ ಮೇಕೋರ್ ಅಂತ ಕೇಳ್ತಾ ನಾನ್ ಯಾರು ಅಂತ ಕೇಳ್ಕೊಳ್ತಾ, ನಾ ಜಾತಿ ಅಲ್ಲ, ಮಂದಿರಗಳಿಲ್ಲ, ಮಸೀದಿಗಳಲ್ಲಿಲ್ಲ ಅಂತ ಬುಲ್ಲೇಶ ಕೂಡ ಸೂಫಿ ಸಂತ ಅದ್ಭುತವಾಗಿ ಹೇಳ್ತಾ ಹೋಗ್ತಾನೆ, ಬುಲ್ಲಾಕಿ ಜಾಣ ಮೇಕೋನ್ ಅಂತ. ಶಿಶುನಾಳ ಶರೀಫರು ಕೂಡ ನಾದ ಬಿಂದು ಕಡೆ ನಾನಲ್ಲ ಅಂತ ಅಲ್ಲ 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 ಅಂತ ನೆಗೆಟ್ ಮಾಡ್ತಾನೆ ಹೋಗ್ತಾರೆ. ಅದಲ್ಲ ಇದಲ್ಲಕ್ಕೆ ನಾವೆಲ್ಲೋ ಅದಲ್ಲ ಅನ್ಕೊಂಡ್ರೆ ಅದ್ ಯಾವ್ದು ಅಲ್ಲ. ಯಾಕಲ್ಲ ಅಂದ್ರೆ ಅದು ನಿನಗೆ ಮಾಹಿತಿ ಅಷ್ಟೇ. ಅದನ್ನೇ ನಂಬ್ಕೊಂಡ್ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಿಮಾಲಯದ ಚಳಿ ಇದೆ ಅಂತ ನಂಬಿದ ತಕ್ಷಣ ನನಗೆ ಚಳಿಯ ಅನುಭವ ಆಗೋದಿಲ್ಲ. ನನಗೆ ಹಿಮಾಲಯದ ಚಳಿ ಆಗಬೇಕು ಅಂದ್ರೆ ನಾನು ಹಿಮಾಲಯಕ್ಕೆ ಹೋಗ್ಬೇಕು. ನನಗೆ ರಾಜಸ್ಥಾನದಲ್ಲಿ ಸೆಕೆ ಇದೆ ಅಂತ ನಾನು ಪುಸ್ತಕ ಓದಿದ ತಕ್ಷಣ ನನಗೆ ಮೈ ಬೆವರೋದಿಲ್ಲ. ನಾನು ರಾಜಸ್ಥಾನಕ್ಕೆ ಹೋಗ್ಬೇಕು, ಮರುಭೂಮಿಯಲ್ಲಿ ಓಡಾಡ್ಬೇಕು, ಮರಳಲ್ಲಿ ಕಾಲಿಡ್ಬೇಕು, ಹಬೆ ತಾಕಬೇಕು, ಟ್ಯಾನ್ ಆಗಬೇಕು, ಅದೆಲ್ಲ ಆಗಿ ಬಾಯಾರಿಕೆ ಆಗಬೇಕು, ಸುಸ್ತಾಗಬೇಕು, ಏನಪ್ಪ ಇಷ್ಟೊಂದು ಬಿಸಿಲು, ಇಷ್ಟೊಂದು ಧಗೆ ಅನ್ನಿಸ್ಬೇಕು. ಆಗ ಅದು ಅನುಭವ, ಅಲ್ಲಿವರೆಗೂ ಅದು ಮಾಹಿತಿ. ಹಾಗೆ ಯಾವುದೇ ಗ್ರಂಥಗಳನ್ನ, ಯಾವುದೇ ಗುರುವಿನ ಮಾತುಗಳನ್ನ ಅಥವಾ ಮತ್ತೊಂದು ಶಾಸ್ತ್ರಗಳನ್ನು ಓದಿದ ತಕ್ಷಣ ಮಾಹಿತಿ ಅಂತಷ್ಟೇ ಪರಿಗಣಿಸಬೇಕೇ ಹೊರತು ಅದು ನನ್ನ ಜ್ಞಾನವಾಗೋದಿಲ್ಲ. ಅದು ಇನ್ನೊಬ್ಬನ ಜ್ಞಾನ. ಆತ ಕಂಡುಕೊಂಡಂತ ಜ್ಞಾನವನ್ನ ಹೇಳಿರೋದನ್ನ ಪುಸ್ತಕಗಳಾಗಿ ಇವತ್ತು ದೊರಕಿದೆ ಹೊರತು, ಆದ್ರೆ ಅದು ಇನ್ನೊಬ್ಬನ ಜ್ಞಾನ. ಆ ಜ್ಞಾನಕ್ಕೆ ಅದಕ್ಕೆ ಬೇಕಾದಂತ ಬೆಲೆ ಇದ್ದೇ ಇದೆ, ಗೌರವ ಇದ್ದೇ ಇದೆ. ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ
ಅದನ್ನು ಓದಿ ನಾನ್ ಜ್ಞಾನಿಯ ಆದೆ ಅಂತ ಅನ್ಕೊಳ್ಳೋದಿಲ್ಲ. ಅದು ನಿಜವಾದ ಸತ್ಯದ ಕಡೆಗೆ ನಾವು ಏನು ಪ್ರಯಾಣ ಬೆಳೆಸ್ಬೇಕು ಅದಕ್ಕದು ಅಡ್ಡಿ ಆಗತ್ತೆ. ಅದನ್ನ ಅಲ್ಲಗೆಳಿಬೇಕು ಅಂತಲ್ಲ. ಬಸವಣ್ಣ ಅಲ್ಲಮಪ್ರಭು ತುಂಬಾ ಚೆನ್ನಾಗಿ ಹೇಳ್ತಾರೆ ಒಂದು ವಚನನ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಭಕ್ತಿ ಎಂಬುದು ತೋರಿ ಉಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನವು. ವೇದವೆಂಬುದು ಓದಿನ ಮಾತು ಅಂದ ತಕ್ಷಣ ವೇದನ ಅದೋ ಒಂದು ಪರ್ಟಿಕ್ಯುಲರ್ ಗ್ರಂಥ ಅಂತ ನಾವು ಮಾಡ್ಕೊಂಡಿರ್ತೀವಿ. ಆದ್ರೆ ವೇದ ಅಂದ್ರೆ ಜ್ಞಾನವಾದ್ರಿಂದ ಜ್ಞಾನವನ್ನ ಪಡಿಬೇಕು. ಆದ್ರೆ ನಾವು ವೇದದ ಗ್ರಂಥಗಳನ್ನು ಓದಿ ಅದೇ ಜ್ಞಾನ ಅನ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅದನ್ನ ಅನುಭವಕ್ಕೆ ಬಂದಿಲ್ಲ. ಅದಕ್ಕೆ ವೇದಪ್ರಿಯನೆಂಬರು ವೇದಪ್ರಿಯನಲ್ಲ, ನಾದಪ್ರಿಯನೆಂಬರು ನಾದಪ್ರಿಯನಲ್ಲ ಅಂತ ಬಸವಣ್ಣ ಕೂಡ ಅದು ಹೇಳೋದು. ವೇದ ಪ್ರಿಯ ಅಂದ ತಕ್ಷಣ ಅವನು ಜ್ಞಾನದ ಪ್ರಿಯ ಅಂತ ನಾವು ಅರ್ಥ ಮಾಡ್ಕೊಳ್ದೆ, ಗ್ರಂಥಗಳ ಪ್ರಿಯ ಅಂತ ಅನ್ಕೊಂಡಾಗ ಅವ್ರು ವೇದ ಪ್ರಿಯ ಅಲ್ಲ ಅಂತಾರೆ. ನಾದ ಪ್ರಿಯ ಅಂದ ತಕ್ಷಣ ನಾದ ಅಂದ ತಕ್ಷಣ ಓಂಕಾರ, ಓಂಕಾರವೇ ನಾದ. ಆ ಓಂಕಾರದ ಪ್ರಿಯ ಅಂತ ನಾವು ಅರ್ಥ ಮಾಡ್ಕೊಂಡು ನನ್ನಲ್ಲಿರೋ ಓಂಕಾರವನ್ನ ಕೀಳಿಸಿಕೊಳ್ಳದೆ ನಾದ ಪ್ರಿಯ ಅಂದ ತಕ್ಷಣ ನಾವು ಬರೀ ಭಜನೆ ಮಾಡ್ತೀವಿ, ಹಾಡ್ತೀವಿ ಅಂತಂದ್ರೆ ಅದಲ್ಲ. ಅದು ಕೂಡ ನಾದವೇ. ಆದರೂ ನೀವು ಭಗವಂತನಿಗೆ ಅಥವಾ ಶಿವನಿಗೆ ಇಷ್ಟವಾಗುವಂತಹ ನಾದ ಅನ್ನೋದು ಓಂಕಾರ ಅಂತ. ಅದನ್ನ ತಿಳಿದು ನಾವು ನಮ್ಮಲ್ಲೇ ಓಂಕಾರವನ್ನ ನುಡಿಸ್ಕೊಳ್ತಾ ನಮ್ಮಲ್ಲೇ ಓಂಕಾರವನ್ನ ಕೇಳಿದಾಗ ಶಿವನಿಗೆ ಮೆಚ್ಚುಗೆ ಆಗತ್ತೆ. ವೇದಗಳಲ್ಲಿ ಯಾವ ಜ್ಞಾನವನ್ನ ಹೇಳಿದೆ ಆ ಜ್ಞಾನವನ್ನ ಪಡೆಯೋದ್ರಿಂದ ಶಿವನಿಗೆ ಮೆಚ್ಚುಗೆ ಆಗುತ್ತೆ ಹೊರತು ವೇದವನ್ನ ಗಟ್ಟೊಡೆಯೋದ್ರಿಂದ ಮೆಚ್ಚುಗೆ ಆಗಲ್ಲ. ಬರೀ ವೇದವನ್ನ ಓದೋದ್ರಿಂದ ಮೆಚ್ಚುಗೆ ಆಗಲ್ಲ. ಅದನ್ನ ಅನುಸಂಧಾನ ಮಾಡಿ ಅದರಲ್ಲಿರೋ ಜ್ಞಾನವನ್ನ ಪಡಿಬೇಕು, ಆಗ ಶಿವನಿಗೆ ಮೆಚ್ಚುಗೆ. ಆ ರೀತಿಯಲ್ಲಿ ಶಿವ ವೇದ ಪ್ರಿಯ ನಾದ ಪ್ರಿಯ. ಅದನ್ನ ಕನ್ವೆ ಮಾಡೋದಕ್ಕೆ ಬಸವಣ್ಣ ಖಾರವಾಗಿ ಹೇಳ್ತಾರೆ ವೇದ ಪ್ರಿಯನಲ್ಲ ನಾದ ಪ್ರಿಯನಲ್ಲ ಅಂತ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಅಂತ ಸುಮ್ಮನದು ಓದಿ ಓದಿ ಮಾತಾಡ್ತಾ ಕೂತಿರ್ತೀರ. ಪುರಾಣ ಅಂತ ಹೇಳಿ ಪ್ರವಚನ ಮಾಡ್ಕೊಂಡು ಕೂರ್ತೀರಾ. ಒಳಾರ್ಥವನ್ನ ನೋಡಿ, ಯೋಗಾರ್ಥವನ್ನ ನೋಡಿ ಅದನ್ನ ಜೀವನದ ಅಳವಡಿಸ್ಕೊಳ್ಳೋದ್ ಕಲೀರಿ. ಅದು ಕಲಿತಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಅಷ್ಟು ದಿನ ಅಂತ ಕಂಡೀಷನಿಂಗ್ ನವರು ಪ್ರಶ್ನೆ ಮಾಡ್ತಿರ್ತಾರೆ. ಹಾಗೆ ಅಷ್ಟವಕ್ರು ಕೂಡ ಅದೇ ಹೇಳ್ತಾರೆ, ನೀನ್ ಪೃಥ್ವಿ ಅಲ್ಲ, ಮತ್ತೊಂದಲ್ಲ, ಅಲ್ಲ ಅಲ್ಲ ಅಂತ ನೆಗೆಟ್ ಮಾಡ್ತಾ ಹೋಗ್ತಾರೆ. ಲಾವಸ್ಸು ಕೂಡ ತನ್ನ ತಾವತಿ ಚಿಂಗಲಿ ಹೀಗೆ ಹೇಳ್ತಾನೆ, ದಿಟ್ಟಿಸು ಆದರೆ ಕಾಣಲ್ಲ, ಅಗೋಚರ ಅನ್ನುತ್ತೀವಿ, ಆಲಿಸು ಆದರೆ ಕೇಳಲ್ಲ, ಅಪೂರ್ವ ಅನ್ನುತ್ತೀವಿ, ನಿಲುಕು ಆದರೆ ಎಟುಕಲ್ಲ, ಅಪ್ರಾಪ್ಯ ಅನ್ನುತ್ತೀವಿ. ಈ ಮೂರನ್ನು ತುದಿಮುಟ್ಟಿ ಪರೀಕ್ಷಿಸುವುದಕ್ಕೆ ಆಗುವುದಿಲ್ಲ ಎಂದು ಅವುಗಳನ್ನು ಕೂಡಿಸಿ ಅದು ಎಂದು ಬಿಡುತ್ತೀವಿ. ಹೇಗೆ ಉಪನಿಷತ್ತು ಪೂರ್ಣಮಿದಮಂತ ಅದು 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 ಅಂತ ಹೇಳ್ತಾ ಹೋಗುತ್ತೆ, ಹಾಗೆ ಲಾವಸ್ಸು ಕೂಡ ಅದನ್ನ ಅದು ಅನ್ಬಿಟ್ಟಿದೀವಪ್ಪ. ಅದು ಏನ್ ಹೇಳಕ್ ಹೋದದ ಅದು ಕಾಣದಿಲ್ಲ, ಕೈಗೆ ಸಿಗಲ್ಲ, ಮತ್ತೊಂದಾಗಲ್ಲ. ಹಾಗೆ ಅದನ್ನ ಅದು ಅಂತ ಕರೆದು ಸುಮ್ನೆ ಆಗ್ಬೋಣ. ಅದಕ್ಕೆ ಮತ್ತೆ ಹೆಸರಿಟ್ಕೊಂಡು ಮತ್ತೆ ಆ ಹೆಸರು ಸರಿ, ಈ ಹೆಸರು ಸರಿ, ನನ್ನ ಹೆಸರು ಸರಿ, ನನ್ನ ಹೆಸರು ಸರಿನೋ ಮರ್ತೋಗ್ಬಿಟ್ಟು ಆ ಹೆಸರೇ ದೇವ್ರು ಅನ್ಕೊಂಡು ಕೊನೆ ಮತ್ತೆ ಕಿತ್ತಾಡ್ತಾ ಹೋಗ್ತೀವಿ. ವಿಷ್ಣು ಸರಿ, ವಿಷ್ಣುನೇ ದೇವ್ರು, ಶಿವನೇ ದೇವ್ರನ್ನ ಕಿತ್ತಾಡ್ತೀವಿ. ಮತ್ತೊಂದು ಧರ್ಮಗಳು, ಮತ್ತೊಂದು ಹೆಸರುಗಳು, ಆ ಹೆಸರೇ ದೇವ್ರು ಅಂತ ಅನ್ಕೊಂಡು ಅದ್ರ ವಿಷಯದಲ್ಲೇ ಕಿತ್ತಾಡ್ತಾ ಹೋಗ್ಬಿಡ್ತೀವಿ. ಅದಕ್ಕೆ ಅವನು ಬೇಡಪ್ಪ ಸೇಫ್ ಇರೋಣ ಅಂತ ಹೇಳಿ ಅವನು ಅದು ಅನ್ಬಿಡುತ್ತೆ. ಹೇಗೆ ಉಪನಿಷತ್ ಅದು ಅಂತೂ ಹಾಗೆ ಲಾವಸ್ಸು ಕೂಡ ಅದು ಅಂತ ಹೇಳ್ತಾನೆ. ಮೇಲೆ ಅದು ಪ್ರಕಾಶಿಸಲ್ಲ, ಕೆಳಗೆ ಅದು ಕತ್ತಲಲ್ಲ, ಕಂಡಂತೆ ಅನಿಸಿ ಅದು ಕಾಣಿಸುವುದಿಲ್ಲ, ಅವ್ಯಕ್ತಕ್ಕೆ ವಾಪಸ್ಸಾಗುತ್ತಲೇ ಇರುವ ರೂಪಗೊಳ್ಳದ ರೂಪ ಅದು, ದ್ರವ್ಯವಿಲ್ಲದ ಬಿಂದು, ಸೂಕ್ಷ್ಮ, ಅತೀತ. ಹತ್ತಿರ ಹೋದರೆ ಅದು ತಲೆ ಕಾಣಲ್ಲ, ಹಿಂಬಾಲಿಸಿದರೆ ಅದರ ಬೆನ್ನು ಕಾಣಲ್ಲ, ಪ್ರಾಚೀನ ಪಥವನ್ನು ಹಿಡಿದಿದ್ದೇ ಆದರೆ ಸದ್ಯದ ಅನುಭವದಲ್ಲೇ ಅದು ಗ್ರಾಹ್ಯ. ಇದೇ ಪಥದ ಶುರುವಿನ ಸೂತ್ರ. ಇಲ್ಲೂ ಕೂಡ ಲಾವಸ್ಸು ಎಲ್ಲವನ್ನ ನೆಗೆಟ್ ಮಾಡ್ತಾ ಹೋಗ್ತಾನೆ, ಅಲ್ಲ ಅಲ್ಲ ಅಂತ. ಇದು ಇಡೀ ಈ ಮಾತುಗಳನ್ನ ಅದನ್ನ ಅದಕ್ಕೆ ಅಂತಾನೆ ಚರ್ಚೆ ಮಾಡ ತುಂಬಾ ಅದ್ಭುತವಾದ ಸಾಲುಗಳಿವು. ಆದ್ರೆ ಇಲ್ಲಿ ಸದ್ಯಕ್ಕೆ ಕೋಟ್ ಮಾಡ್ತಿರೋದು ಎಲ್ಲವನ್ನ ನೆಗೆಟ್ ಮಾಡ್ತಾ ಇದ್ದಾನೆ ಅಂತ. ಎಲ್ಲವನ್ನ ನೆಗೆಟ್ ಮಾಡ್ತಾನೆ, ಅದಲ್ಲ ಇದಲ್ಲ, ಮುಂದೆ ಹೋದ್ರೆ ಬೆನ್ ಕಾಣಲ್ಲ, ಮುಂದೆ ಹೋದ್ರೆ ಮುಖ ಕಾಣಲ್ಲ, ಮೇಲೆ ಪ್ರಕಾಶದ ಕೆಳಗೆ ಕತ್ಲಿಲ್ಲ, ಎಲ್ಲದಕ್ಕೂ ಇಲ್ಲ ಇಲ್ಲ ಅಂತ ನಾವ್ ಏನೆಲ್ಲ ಕಲ್ಪನೆ ಮಾಡ್ಕೊಂಡಿರ್ತೀವಿ. ಅದಕ್ಕೊನೆ ಕಲ್ಪನೆಯೇ ಹೊರತು ನಾನು ಸಾಕ್ಷಿಭೂತನಾಗಿ ನಾನಾಗಿ ಒಳಗೆ ಕಂಡುಕೊಂಡದ್ದಲ್ಲ. ಯಾವುದನ್ನ ಒಳಗೆ ನಾವೇ ಕಂಡುಕೊಂಡಿಲ್ಲ ಅದು ಜ್ಞಾನವಲ್ಲ, ಅದು ಮಾಹಿತಿ. ಹಾಗಾಗಿ ಮಾಹಿತಿಯನ್ನೇ ಜ್ಞಾನವೆಂತ ನಾನು ಭ್ರಮೆಯಲ್ಲಿ ಬದುಕಿದ್ರೆ ನನಗೆ ಮೋಕ್ಷ ಸಿಗೋದಿಲ್ಲ, ನಾನು ಮುಕ್ತನಾಗಕ್ ಸಾಧ್ಯ ಇಲ್ಲ. ಅದಾಗಬೇಕು, ನಾನು ಸಾಕ್ಷಿಭೂತನಾಗಬೇಕು. ನಾನು ಎಲ್ಲವನ್ನೂ ನೋಡುತ್ತಿರುವಂತ ಸಾಕ್ಷಿಭೂತನಾಗಿದ್ದೇನೆ, ಚೈತನ್ಯ ಸ್ವರೂಪನಾಗಿದ್ದಾನೆ ಅಂತ ತಿಳಿಬೇಕು ಅಂತ ಇಲ್ಲಿ ಅಷ್ಟಾವಕ್ರ ಹೇಳ್ತಾನೆ. ಇಲ್ಲಿ ಚೈತನ್ಯ ರೂಪ ಅಂದ್ರೇನು, ಸಾಕ್ಷಿಭೂತ ಅಂದ್ರೇನು, ಅದನ್ನ ಮತ್ತೆ ಮುಂದೆ ಮುಂದೆ ಹೋಗ್ತಾ ನೋಡೋಣ. ಸದ್ಯಕ್ಕೆ ಇಲ್ಲಿ ತಾನು ಯಾವುದಲ್ಲ, ಯಾವ್ಯಾವ್ದು ನೆಗೆಟ್ ಮಾಡ್ದ, ಯಾಕೆ ಅಷ್ಟಾವಕ್ರ ನೆಗೆಟ್ ಮಾಡೋದಷ್ಟೇ ಇಲ್ಲಿ ಮುಖ್ಯವಾಗಿದೆ. ನೀನು ಪೃಥ್ವಿಯಲ್ಲ, ಅಗ್ನಿಯಲ್ಲ, ವಾಯುವಲ್ಲ ಹಾಗೂ ಆಕಾಶವಲ್ಲ, ಆತ್ಮವು ಇವುಗಳ ಸಾಕ್ಷಿ ರೂಪ ಹಾಗೂ ಚೈತನ್ಯವೆಂದು ಮೋಕ್ಷಕ್ಕಾಗಿ ತಿಳಿ. ಹೀಗೆ ನಾವು ಎಲ್ಲವನ್ನೂ ಸದ್ಯಕ್ಕೆ ನೆಗೆಟ್ ಮಾಡ್ತಾ ನಾವು ಯಾವುದನ್ನು ತಿಳಿದಿದ್ದೀವೋ ಅದ್ಯಾವುದು ಸತ್ಯವೇ ಆಗಿದ್ರು ಜ್ಞಾನವೇ ಆಗಿದ್ರು ಅದು ಮತ್ತೊಬ್ಬರದ್ದು ಎಂದು ತಿಳಿದು
ನಾವೀಗ ಏನ್ ತಿಳಿದೀವೋ ಅವೆಲ್ಲವನ್ನ ಮಾಹಿತಿ ಅಂತ ತಿಳಿದು ಅಥತೋ ಬ್ರಹ್ಮ ಜಿಜ್ಞಾಸ ಇನ್ನಾರು ಬ್ರಹ್ಮನನ್ನ ಜಿಜ್ಞಾಸೆ ಮಾಡೋಣ. ಬ್ರಹ್ಮನನ್ನ ಕಂಡ್ಕೊಳ್ಳೋಣ, ಸತ್ಯವನ್ನ ನಾವೇ ಕಂಡ್ಕೊಳ್ಳೋಣ, ಆತ್ಮನನ್ನ ನಾವೇ ಕಂಡ್ಕೊಳ್ಳೋಣ, ಪರಮಾತ್ಮನ ನಾವೇ ಕಂಡ್ಕೊಳ್ಳೋಣ. ಅದನ್ನ ಏನೇ ಕರೀರಿ ಅದೆಲ್ಲವನ್ನು ನಾವೇ ಕಂಡುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.